ನಾವು ಸುತ್ತಲೂ ನೋಡ್ತಾ ಇರ್ತೀವಿ. ಎಷ್ಟೋ ಜನ ಈ ಸ್ಟ್ರೋಕ್ ಪೇಷಂಟ್ ಇರ್ಬೋದು, ಅಥವಾ ಮಂಡಿ ನೋವು, ಕಾಲು ನೋವು, ಯಾವುದೇ ಇದ್ರೂ ಕೂಡ ನೋವು ಅನ್ನೋದು ಕಾಯಿಲೆ ಅಲ್ಲ. ಅದು ಒಂದು ರೀತಿಯ ಅಲಾರಾಮ್ ಇದ್ದಂಗೆ. ನಮ್ಮ ದೇಹದಲ್ಲಿ ರಕ್ತ ಸಂಚಾರಗಳು ಸರಿಯಾಗಿ ನಡೀತಾ ಇಲ್ಲ, ಎಲ್ಲೋ ಒಂದು ಕಡೆ ಬ್ಲ್ಯಾಕೇಜ್ ಆಗ್ತಾಯಿದೆ, ಈಗ ನರಗಳ ಅಪ್ಪಚ್ಚಿ ಆಗಿರ್ಬೋದು, ಅಥವಾ ಒಳಗಡೆ ನರಗಳು ಟ್ವಿಸ್ಟ್ ಆಗಿರ್ಬೋದು, ಅಥವಾ ರಕ್ತ ಗಟ್ಟಿಯಾಗಿರ್ಬೋದು, ಅದರ ಸೂಚನೆ ನಮಗೆ ನರಗಳ ತೊಂದರೆ ಅಂತ ಕಾಣುತ್ತೆ. ಎಷ್ಟೋ ಸತಿ ವೆರಿಕೋಸ್ ವೈನ್ ಕೂಡ ನರಗಳ ತೊಂದರೆಯಿಂದನೇ ಆಗಿರೋದು. ಅದಕ್ಕೆ ಏನು ಮಾಡ್ಬೋದು? ನಾರ್ಮಲಿ ಒಂಥರ ಬಿಸಿನೀರನ್ನು ಒಂದು ಶಾಖವನ್ನು ಕೊಡ್ತಾರೆ, ಉಪ್ಪು ನೀರಿನ ಶಾಖವನ್ನು ಕೊಡ್ತಾರೆ. ಆದರೆ ಕೆಲವೊಂದು ನರಗಳಿಗೆ ಅದೆಲ್ಲ ಮಾಡಬಾರ್ದು. ಅದರ ಬದಲು ಸುಪ್ರಸಿದ್ಧವಾದಂತಹ ಆಯುರ್ವೇದಿಕ್ ಮೆಡಿಸಿನ್ ನಮ್ಮಲ್ಲಿ ಲಭ್ಯತೆ ಇದೆ. ಆ ಆಯುರ್ವೇದ ಪೌಡರನ್ನು ಬೆಳಗ್ಗೆ ಮತ್ತು ಸಾಯಂಕಾಲ 2 ಚಿಟಿಕೆ ಬಾಯಲ್ಲಿ ಹಾಕೋಬೇಕು. ಹಾಗೆ ಒಂದು ಆಯಿಲ್ ಕೂಡ ಸಿಗುತ್ತೆ. ಆ ಆಯಿಲನ್ನು ಮಸಾಜ್ ಮಾಡೋದ್ರಿಂದ ಮುಖಾಂತರ ಕೂಡ ನರಗಳ ದೌರ್ಬಲ್ಯ ಅಷ್ಟೇ ಅಲ್ಲ, ನರಗಳ ಅಡೆತಡೆಗಳು ಏನಾರು ಆಗ್ತಾಯಿದ್ದರೆ ರಕ್ತ ಸಂಚಾರವನ್ನು ಕೂಡ ಮಾಡಬಹುದು. ಇದಕ್ಕೆ ಯಾವುದೇ ವಯಸ್ಸಿನ ನಿರ್ಬಂಧ ಇರೋದಿಲ್ಲ, ಆದರೆ ತಾಳ್ಮೆ ಬೇಕು ಅಷ್ಟೇ. ಹಾಗಾಗಿ ಆ ಔಷಧಿ ಕೂಡ ನಮ್ಮಲ್ಲಿ ಲಭ್ಯವಿದೆ.